ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ನಕ್ಷತ್ರ ಭವಿಷ್ಯ ಅಂದರೆ ನಕ್ಷತ್ರಗಳಲ್ಲಿ ಅಡಗಿರುವಂತಹ ವಿಶೇಷ ಗುಣಲಕ್ಷಣಗಳಾಗಿರ್ಬೋದು, ಜೊತೆಗೆ ಯಾವ ನಕ್ಷತ್ರದವರಿಗೆ ಒಳ್ಳೆಯ ಯೋಗಗಳಿದೆ, ಯಾವ ನಕ್ಷತ್ರದವರಿಗೆ ತುಂಬ ರಾಜಯೋಗ ಸಿಗುವಂಥದ್ದು, ಹಾಗೆ ನಕ್ಷತ್ರ ಅಂತ ಬಂದಾಗ ಕೆಲವೊಂದಷ್ಟು ಸಮಸ್ಯೆಗಳು ಇದ್ದೇ ಇರುತ್ತೆ, ಮತ್ತು ಪರಿಹಾರಕ್ಕಾಗಿ ಏನು ಮಾಡ್ಕೊಳ್ಬೇಕು, ಈ ಎಲ್ಲ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ತಾ ಹೋಗೋಣ. ಹಾಗೆ ಸಿಂಹ ರಾಶಿಯ ವಿಶೇಷತೆ, ಗುಣಲಕ್ಷಣಗಳು ಮತ್ತು ಸಿಂಹ ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳ ಅನುಸಾರ, ಅದರಲ್ಲೂ ಇವತ್ತು ಪೂರ್ವ ಫಾಲ್ಗುಣಿ ಅಥವಾ ಪುಬ್ಬ ನಕ್ಷತ್ರದವರ ವಿಶೇಷ ಗುಣಲಕ್ಷಣಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಎಲ್ಲ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ಗುರೂಜಿಗಳು ನನ್ನ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಾಯ ಚ ರಾಹುವೇ ಕೇತುವೇ ನಮಃ. ಗುರುಜಿ, ಮೊದಲನೇದಾಗಿ ನಕ್ಷತ್ರ ಭವಿಷ್ಯದ ಬಗ್ಗೆ ನಾವು ಇಂದಿನ ಸಂಚಿಕೆಯಲ್ಲಿ ಸಾಕಷ್ಟು ಮಾತನಾಡಿದ್ವಿ. ಅದನ್ನೇ ಮುಂದುವರಿಸ್ತಾ ಹೋಗೋದಾದರೆ ಗುರುಜಿ, ಸಿಂಹ ರಾಶಿಯವ್ರಿಗೆ ಆ ಸಿಂಹ ರಾಶಿಯವರ ಒಂದಷ್ಟು ವಿಶೇಷತೆಗಳೇನು ಮತ್ತು ಯಾವ ಯಾವ ನಕ್ಷತ್ರಗಳು ಸಿಂಹ ರಾಶಿಯಲ್ಲಿ ಬರುತ್ತೆ ಅಂತ ಗುರುಜಿ? ನೋಡಿ, ತುಂಬ ವಿಶೇಷವಾಗಿ ನಾವು ಸಿಂಹರಾಶಿಗೆ ಅಗ್ನಿತತ್ವ ರಾಶಿ ಅಂತ ಹೇಳ್ತೀವಿ. ಸೊ ಈ ಸಿಂಹರಾಶಿಯವರ ವಿಚಾರದಲ್ಲಿ ಬಹಳ ಮುಖ್ಯವಾಗಿ ನೋಡಬೇಕು ಅಂತಂದರೆ ಅಗ್ನಿತತ್ವದ ರಾಶಿ ಮತ್ತು ಇದರ ಅಧಿಪತಿ ಸೂರ್ಯಗ್ರಹ ಆಗಿರುವಂಥದ್ದು. ಇದರದೇ ಆದ ವಿಶೇಷ ಬಚಕ್ರ ಅಂದರೆ ರಾಶಿ ಚಕ್ರದಲ್ಲಿ 5ನೇ ಸಂಖ್ಯೆಯಲ್ಲಿ ಬರುವಂಥದ್ದು ಸಿಂಹರಾಶಿ ಆಗಿರುತ್ತೆ. ಮತ್ತು ಇದೊಂದು ತುಂಬ ಒಂದು ಚರರಾಶಿ ಅಂತ ಹೇಳ್ತೀವಿ, ಅಂದರೆ ತುಂಬ ಆ್ಯಕ್ಟಿವ್ ಆಗಿರುವಂಥ ರಾಶಿ, ಹೈಪರ್ ಆ್ಯಕ್ಟಿವ್ ಅಂತ ನಾವು ಹೇಳ್ಬೋದು ಸಿಂಹರಾಶಿಯವರ ವಿಚಾರದಲ್ಲಿ. ಅದರಲ್ಲೂ ಬಹಳ ಮುಖ್ಯವಾಗಿ ನಾವೇನು ಹೇಳ್ತೀವಿ ಅಂತಂದರೆ ಇಲ್ಲಿ 3 ಪ್ರಮುಖ ನಕ್ಷತ್ರಗಳು ಬರುತ್ತೆ. ಮಘ ನಕ್ಷತ್ರದ ಆಗಿರ್ಬೋದು, ಮತ್ತು ಪೂರ್ವ ಫಾಲ್ಗುಣಿ ನಕ್ಷತ್ರ ಅಥವಾ ಪುಬ್ಬ ನಕ್ಷತ್ರ ಅಂತ ನಾವೇನು ಇವತ್ತು ಚರ್ಚಾ ವಿಚಾರದಲ್ಲಿ ತೊಗೊಂಡಿದ್ದೀವಿ ಅದು, ಮತ್ತು ಉತ್ತರ ಫಾಲ್ಗುಣಿ ನಕ್ಷತ್ರ. ಈ 3 ಒಂದು ನಕ್ಷತ್ರಗಳು ಬರುವಂಥದ್ದು. ಅದರಲ್ಲಿ ಮಘ ನಕ್ಷತ್ರಕ್ಕೆ ಅಧಿಪತಿ ಕೇತು ಆದರೆ ಇಲ್ಲಿ ಪೂರ್ವ ಫಾಲ್ಗುಣಿ ನಕ್ಷತ್ರಕ್ಕೆ ಅಧಿಪತಿಯಾಗಿರುವಂಥ ಶುಕ್ರಗ್ರಹ, ಉತ್ತರ ಫಾಲ್ಗುಣಿ ನಕ್ಷತ್ರಕ್ಕೆ ಅಧಿಪತಿಯಾಗಿರುವಂಥ ಒಂದು ಸೂರ್ಯಗ್ರಹದ ವಿಚಾರದಲ್ಲಿ ನಾವು ಬಹುಮುಖ್ಯವಾಗಿ ನೋಡ್ತಾ ಇರುವಂಥದ್ದು ಇವತ್ತು ಸಿಂಹರಾಶಿ ಮತ್ತು ಪೂರ್ವ ಫಾಲ್ಗುಣಿ ನಕ್ಷತ್ರ ಮಾಹಿತಿ. ಅದರಲ್ಲಿ ಈ 3 ನಕ್ಷತ್ರಗಳು ಬರುತ್ತಮ್ಮ. ಗುರೂಜಿ, ಸಿಂಹ ರಾಶಿಯ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಅಂಶಗಳೇನೇನು ಅಂತ ಹೇಳಿ ನೋಡ್ಬೋದಾ? ನೋಡಿ, ಸಿಂಹರಾಶಿ ಅಂದ್ರೆ ವಿಶೇಷವಾದ ರಾಶಿ, ಎಲ್ಲರಲ್ಲೂ ಒಂಥರ ಅಟ್ರಾಕ್ಷನ್ ಇರುವಂಥದ್ದು. ಯಾಕಂದರೆ ರಾಶಿಗೆ ರಾಷ್ಟ್ರಾಧಿಪತಿ ಸೂರ್ಯನೇ ಆಗಿರೋದ್ರಿಂದ, ಸೂರ್ಯ ಅಂದ್ರೇ ಏನು ಹೇಳಿ, ತಾವು ಪ್ರತಿನಿತ್ಯ ನೋಡುವಂಥ ಗ್ರಹ, ಒಂದು ಬೆಳಕು ಕೊಡುವಂಥ ಗ್ರಹ ಆಗಿರುವಂಥದ್ದು ಸೂರ್ಯ. ಪ್ರತಿಯೊಂದು ನೋಡಿ, ಯಾವುದೇ ಒಂದು ವಾಡಿಕೆಯಲ್ಲೂ ಹೇಳ್ದಂಗೆ ಎಲ್ಲದರಲ್ಲೂ ಮಿಂಚುವಂಥ ಗ್ರಹ ಸೂರ್ಯನೇ ಅಂತ ಹೇಳ್ತೀವಿ. ಯಾಕಂದರೆ ಅದರಷ್ಟು ಒಂದು ಪ್ರಕಾಶಮಾನವಾಗಿ ಸಿಂಹರಾಶಿಯವ್ರದ್ದು ಆಗಿರುವಂಥದ್ದು. ಇದು ನಿಮ್ಮದು ಅಗ್ನಿತತ್ವ ರಾಶಿಯಾಗಿರುವಂಥದ್ದು, ಮತ್ತು ಸೂರ್ಯನೇ ಅಧಿಪತಿ ನಿಮ್ಮ ರಾಶಿಗೆ ಹಾಕಿರುವಂಥದ್ದು, ಅಂದರೆ ನಿಮ್ಮ ಓನರ್, ರಾಶಿಗೆ ಓನರ್ ಅಂತ ಹೇಳ್ತೀವಿ. ಸಿಂಹರಾಶಿಯವರಿಗೆ ಅತಿಯಾದ ಆತ್ಮವಿಶ್ವಾಸ, ಧೈರ್ಯ, ನಾಯಕತ್ವ ಗುಣ, ಸ್ವಾಭಿಮಾನದಿಂದ ನೀವು ತುಂಬ ಕೂಡಿರ್ತೀರ. ಯಾವತ್ತೂ ಸ್ವಾಭಿಮಾನ ಬಿಟ್ಕೊಡಲ್ಲ. ಯಾವಾಗಲೂ ಒಂದು ರಾಯಲ್ ಲೈಫ್ ಅಂದರೆ ಒಂದು ರಾಜನಂತೆ ಜೀವನ ಮಾಡೋವಂಥದ್ದು ತುಂಬ ಇಷ್ಟ ಇರುತ್ತೆ. ಕಷ್ಟಪಟ್ಟು ಕೆಲಸ ಮಾಡುವಂಥದ್ದು, ಮತ್ತು ತುಂಬ ಕರುಣಾಮಯಿಗಳಾಗಿರ್ತೀರ. ಏನೇ ಆದರೂ ಕೂಡ ಬೇಗ ಸ್ಪಂದಿಸುವಂಥ ಗುಣ ನಿಮ್ಮಲ್ಲಿ ಜಾಸ್ತಿ ಇರುತ್ತೆ. ಸ್ನೇಹಿತರ ಮೇಲೆ ಹೆಚ್ಚು ಪ್ರಭಾವ ಬೀರುವಂಥದ್ದು ಜಾಸ್ತಿ ಇರುತ್ತೆ. ಕೋಪ ಕೂಡ ಬೇಗ ಬರುವಂಥದ್ದು. ಮತ್ತು ತಾವು ಕೇಳ್ದಂಗೆ ಒಂದು ಪ್ರಮುಖ ಅಂಶಗಳು ಇವ್ರದ್ದು ಅಂತ ಗುಣಲಕ್ಷಣಗಳಂತ ನೋಡಿದಾಗ ಆತ್ಮವಿಶ್ವಾಸ, ನಾಯಕತ್ವ ಸಿಂಹರಾಶಿಯವರಿಗೆ ತುಂಬ ಚೆನ್ನಾಗಿರುತ್ತೆ. ಸಿಂಹರಾಶಿಯವರಿಗೆ ಹುಟ್ಟಿನಿಂದಲೇ ಸ್ವಲ್ಪ ನಾಯಕತ್ವದ ಗುಣಗಳು, ಯಾವುದೇ ಜವಾಬ್ದಾರಿಯನ್ನು ಅಂಜದೆ ನಿಭಾಯಿಸ್ತಾರೆ ಮತ್ತು ಅಂದುಕೊಂಡ ಕೆಲಸವನ್ನು ಕಂಪ್ಲೀಟಾಗಿ ಮಾಡ್ತಾರೆ. ಮತ್ತು ರಾಜವೈಭೋಗದ ಜೀವನ ಅಂದರೆ ಉನ್ನತ ಸ್ಥಾನಕ್ಕೆ ಹೋಗುವಂಥದ್ದು, ಗೌರವ ಕೀರ್ತಿ ಬಯಸುವಂಥವ್ರು ತಾವು. ಅಂದರೆ ತಾವು ಉದ್ಯೋಗದಲ್ಲಿರ್ಬೋದು, ತಾವು ವ್ಯಾಪಾರದಲ್ಲಾಗಿರ್ಬೋದು, ನಿಮಗೆ ಒಂದು ಒಳ್ಳೆಯ ಸ್ಥಾನಮಾನಗಳು, ಗೌರವ ನಿಮಗೆ ಸಿಗುತ್ತೆ. ಮತ್ತು ಸುಖ ಸಂತೋಷ ಜೀವನ ನಡೆಸೋದು ನಿಮ್ಮ ಜೀವನದ ಪ್ರಮುಖ ಉದ್ದೇಶವಾಗಿರುವಂಥದ್ದು. ಮತ್ತು ಭಾವನಾತ್ಮಕ ಮತ್ತು ಸೂಕ್ಷ್ಮವಾಗಿರ್ತೀರ ತಾವು. ಅಂದರೆ ಹೊರನೋಟಕ್ಕೆ ಎಷ್ಟೇ ಸ್ಟ್ರಾಂಗ್ ಆಗಿ ತೋರಿಸ್ಕೊಂಡ್ರು ಕೂಡ ಒಳಗಿಂದ ಸ್ವಲ್ಪ ನಿಮ್ಮದು ಸೆನ್ಸಿಟಿವ್, ಸ್ಮೂತ್ ಸ್ವಭಾವ ಜಾಸ್ತಿ ಇರುತ್ತೆ. ಭಾವನಾತ್ಮಕ ವ್ಯಕ್ತಿತ್ವ ಅಂದರೆ ಎಮೋಷ್ನಲ್ ಜಾಸ್ತಿ ಇರ್ತಾರೆ ಸಿಂಹರಾಶಿಯವರು ಅಂತ ಹೇಳ್ತೀವಿ. ಮತ್ತು ತುಂಬ ಒಂದು ಪರೋಪಕಾರಿ, ಅಂದರೆ ಇನ್ನೊಬ್ರಿಗೆ ಹೆಲ್ಪ್ಫುಲ್ ನೇಚರ್ ತುಂಬ ಚೆನ್ನಾಗಿರುತ್ತೆ. ಅಂದರೆ ಯಾವುದೇ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಲು ಏನೇ ಒಂದು ಹಿಂದೆ ಮುಂದೆ ನೋಡದೆ ಸದಾ ಮುಂದೆ ಬರುವಂಥದ್ದು. ಪ್ರೀತಿ ಪಾತ್ರರ ಸಂತೋಷಕ್ಕಾಗಿ ತಮ್ಮ ಸುಖವನ್ನು ತ್ಯಾಗ ಮಾಡುವಂಥದ್ದು ಸಿಂಹರಾಶಿಯವರಾಗಿರ್ತಾರೆ. ಮತ್ತು ಯಾವುದೇ ರೀತಿ ನೆಗೆಟಿವ್ ಅಂಶಗಳು ಅಂತ ಹೇಳಿದಾಗ ನಕಾರಾತ್ಮಕ ವಿಚಾರ ಅಂತಂದರೆ ಸ್ವಲ್ಪ ಕೋಪ ಅನ್ನೋದು ಜಾಸ್ತಿ ಬರುವಂಥದ್ದು. ಸಮ್ಟೈಮ್ಸ್ ಅಹಂಕಾರ ಅಂತ ಹೇಳ್ಬೋದು. ಸ್ವಲ್ಪ ತಪ್ಪುಗಳನ್ನು ಸಹಿಸದೆ ಮತ್ತು ಇತರರ ಬಗ್ಗೆ ಬೇಗ ಕೋಪಗೊಳ್ತಾರೆ.
ಮತ್ತು ಕೆಲವೊಮ್ಮೆ ಅಹಂಕಾರದಿಂದ ಸ್ವಲ್ಪ ತಪ್ಪು ನಿರ್ಧಾರಗಳು ತೆಗೆದುಕೊಳ್ಳುವಂಥದ್ದಾಗುತ್ತೆ. ಇದು ಒಳ್ಳೆಯ ವಿಚಾರ ಅಂತ ಹೇಳ್ತೀವಿ. ಮತ್ತು ಇವರಿಗೆ ವೃತ್ತಿಯಲ್ಲಿ ಸ್ವಲ್ಪ ಆಡಳಿತ, ನಿರ್ವಹಣೆ, ಕಲೆ, ರಾಜಕೀಯ, ಒಟ್ಟಿನಲ್ಲಿ ಸ್ವಲ್ಪ ಸ್ವತಂತ್ರ ಉದ್ಯಮದಲ್ಲಿ ಇವರು ಯಶಸ್ವಿ ಆಗುವಂಥದ್ದು ಅಂತ ಹೇಳ್ತೀವಿ. ಮತ್ತು ಪ್ರೀತಿ ಪ್ರೇಮ ವಿಚಾರದಲ್ಲಿ ಇವರು ತುಂಬ ನಿಷ್ಠಾವಂತರು, ಪ್ರತಿಯೊಂದನ್ನು ಸರಿಯಾಗಿ ನಿಭಾಯಿಸ್ತಾರೆ, ಯಾವುದನ್ನು ಮೋಸ ಮಾಡೋದಿಲ್ಲ. ಸೊ ಇದರ ಒಂದು ಸಿಂಹರಾಶಿಗೆ ಅದೃಷ್ಟ ರತ್ನ ನಾವು ಮಾಣಿಕ್ಯ ಅಂತ ಹೇಳ್ತೀವಿ. ಸೊ ಇದೊಂದು ನಕಾರಾತ್ಮಕ ಮತ್ತು ಸಕಾರಾತ್ಮಕ ಅಂಶಗಳನ್ನ ಎಲ್ಲನೂ ಹೇಳಿದ್ದೀವಿ. ಈ ರೀತಿ ಸಿಂಹರಾಶಿಯವರ ಒಂದು ಪ್ಲಸ್ ಆರ್ ಮೈನಸ್ ಇರುತ್ತಮ್ಮ. ಗುರುಜಿ, ಇನ್ನು ಸಿಂಹ ರಾಶಿಯಲ್ಲಿ ಬರ್ತಕ್ಕಂಥ ಪೂರ್ವ ಫಾಲ್ಗುಣಿ ಅಥವಾ ಪುಬ್ಬ ನಕ್ಷತ್ರದವರ ವಿಶೇಷ ಗುಣಲಕ್ಷಣಗಳು ಯಾವ ರೀತಿಯಾಗಿರುತ್ತೆ ಗುರುಜಿ? ನೋಡಿ, ಪೂರ್ವ ಫಾಲ್ಗುಣಿ ಅಥವಾ ಪುಬ್ಬ ನಕ್ಷತ್ರಕ್ಕೆ ಅಧಿಪತಿ ಶುಕ್ರ ಅಂದರೆ ಏನು, ಲಕ್ಸುರಿಯಸ್ ಆಗಿರುವಂಥದ್ದು, ಒಂದು ಭೋಗ ಜೀವನವನ್ನು ನೀಡುವಂಥ ಗ್ರಹ ಆಗಿರುವಂಥದ್ದು. ಸೊ ಅದಕ್ಕೆ ನಿಮಗೆ ಪ್ರತಿಯೊಂದು ಜೀವನದಲ್ಲಿ ಪ್ರತಿಯೊಂದು ಹಂತದಲ್ಲಿ ಸ್ವಲ್ಪ ಕಂಫರ್ಟ್ನ ಇವ್ರು ಜಾಸ್ತಿ ಬಯಸ್ತಾರೆ. ಉದಾಹರಣೆಗೆ ಒಂದು ಮಗು ಹಂತದಿಂದ ಹಿಡ್ಕೊಂಡ್ರೆ ಒಂದು ಒಳ್ಳೆ ಊಟ, ಒಂದು ಒಳ್ಳೆ ನಿದ್ದೆ ಮಗು ಬಯಸುತ್ತೆ. ಒಬ್ಬ ಕಾಲೇಜ್ನ ಯುವಕ ಇದ್ದರೆ ಅವರಿಗೊಂದು ಒಳ್ಳೆ ಮೋಟ್ರ್ ಸೈಕಲ್ ಇರಬೇಕು, ಒಳ್ಳೆ ಬ್ರ್ಯಾಂಡೆಡ್ ಬಟ್ಟೆಗಳಿರಬೇಕಂತ ಒಂದು ಆಸೆ ಇರುತ್ತೆ. ಒಬ್ಬ ಎಂಪ್ಲಾಯಿ ಅಥವಾ ಉದ್ಯೋಗದಲ್ಲಿದ್ದರೆ ಅವ್ರಿಗೊಂದು ಒಳ್ಳೆ ಸ್ಥಾನಮಾನ, ಒಂದು ಕಂಫರ್ಟೇಬಲ್ ಆಗಿರೋ ಓಡಾಟ, ಕಂಫರ್ಟೇಬಲ್ ಆಗಿರೋ ಮನೆ ಬಯಸ್ತಾರೆ. ಸೊ ಈ ರೀತಿ ಹಂತ ಹಂತವಾಗಿ ಪೂರ್ವ ಫಾಲ್ಗುಣಿ ನಕ್ಷತ್ರದವರಿಗೆ ಸ್ವಲ್ಪ ಮ್ಯಾಕ್ಸಿಮಮ್ ಕಂಫರ್ಟ್ ಲೈಫು ತುಂಬ ಇಷ್ಟಪಡ್ತಾರೆ. ಅದರಿಂದ ಖುಷಿ ಅವರಿಗೆ ಜಾಸ್ತಿ ಇರುವಂಥದ್ದು, ಮತ್ತು ಅದರಿಂದ ಸ್ವಲ್ಪ ರಿಲ್ಯಾಕ್ಸೇಷನ್ಸು ಕೂಡ ಜಾಸ್ತಿ ಮಾಡ್ಕೊತಾರೆ. ಇದು ಒಂದು ಅಂಶ. ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿ ಇವರಿಗೆ ಬೇರೆಯವರ ವಿಚಾರದಲ್ಲಿ ಒಂದು 10 ಜನದಲ್ಲಿ ಇವರಿಗೆ ಗುರುತಿಸಿದ್ರೆ ಇವರಿಗೆ ತುಂಬ ಖುಷಿ ಆಗುತ್ತೆ. ಅಂದರೆ ಅವರಿಗೆ ರೆಕಗ್ನೈಸ್ ಮಾಡಿದ್ರೆ, ಅಂದರೆ ನಾವೇನು ಇವರೇ ಒಂದು 10 ಜನದಲ್ಲಿ ಇವರೇ ಹೈಲೈಟ್ ಆದರೆ, ಫೇಮಸ್ ಆದರೆ ಇವರಿಗೆ ತುಂಬ ಖುಷಿ ಇರುತ್ತೆ. ಮತ್ತು ಇವರು ತುಂಬ ಓದ್ಕೊಂಡು, ತುಂಬ ಓದದೇ ಇರ್ರಿ, ಎಲ್ಲದ್ರ ಬಗ್ಗೆ ತುಂಬ ತಿಳ್ಕೊಂಡಿರ್ತಾರೆ. ಅದು ಒಂದು ಸಕಾರಾತ್ಮಕ ಅಂಶ. ಮತ್ತು ಇವರು ತುಂಬ ಪೂರ್ವ ಫಾಲ್ಗುಣಿ ಪುಬ್ಬ ನಕ್ಷತ್ರದವರು ತುಂಬ ಸೋಷಲಿ ಆ್ಯಕ್ಟಿವ್, ಅಂದರೆ ಸುಮಾರು ಜನನ ಗೊತ್ತು ಮಾಡ್ಕೊಂಡಿರುವಂಥದ್ದು, ಸುಮಾರು ಜನರ ಪರಿಚಯ ಇಟ್ಕೊಂಡಿರುವಂಥದ್ದು, ಸೋಷಲ್ ಕಾಂಟ್ಯಾಕ್ಟ್ಸು, ಎಲ್ಲ ಕಡೆಯಿಂದ ಒಂದು ಪೀಪಲ್ನ ಅಟ್ರಾಕ್ಷನ್ಸಲ್ಲಿ ಇಟ್ಕೊಳ್ಳುವಂಥವ್ರಾಗಿರ್ತಾರೆ. ಇದು ಒಂದು ಒಳ್ಳೆಯದು. ಆದರೆ ನಾನು ಆವಾಗಲೇ ಹೇಳಿದಂಗೆ, ಹೇಗೆ ಸಿಂಹರಾಶಿಯವರಿಗೆ ಸ್ವಲ್ಪ ಅಹಂಕಾರ ಆಗಿರ್ಬೋದು, ಸ್ವಲ್ಪ ಈಗೋ ಜಾಸ್ತಿ ಇರುತ್ತೆ, ಇವರಲ್ಲೂ ಸಡನ್ನಾಗಿ ಸ್ವಲ್ಪ ಈಗೋ ಬರುವಂಥದ್ದು, ಸ್ವಲ್ಪ ಕೋಪ ಜಾಸ್ತಿ ಬರುವಂಥದ್ದು ಇರುತ್ತೆ. ಮತ್ತು ಏನೇ ಆದರೂ ಕೂಡ ಬೇಗ ನೊಂದ್ಕೊಳ್ಳೋವಂಥದ್ದು, ಯಾವುದನ್ನೇ ಸ್ವಲ್ಪ ಈಸಿಯಾಗಿ ತೊಗೊಳ್ಳಲ್ಲ, ಅಂದರೆ ಬೇಗ ಮನಸ್ಸಿಗೆ ಹಚ್ಕೊಂಡ್ಬಿಡೋದು, ಅದ್ರ ಬಗ್ಗೆ ಅತಿಯಾಗಿ ಯೋಚನೆ ಮಾಡೋದು. ಸಮ್ಟೈಮ್ಸು ಅತಿಯಾಗಿ ಯೋಚನೆ ಮಾಡಿದ್ರೆ ನಮ್ಮದಿಂದ ಏನೋ ತಪ್ಪಾಗಿದೆನೋ ಅಂತ ಆ ರೀತಿ ಸಮಸ್ಯೆಗಳನ್ನು ಮಾಡ್ಕೊತಾರೆ. ಮತ್ತು ಇವರು ಯಾರ ವಿಚಾರ, ಯಾರ ತಂಟೆನಲ್ಲೂ ಹೋಗಲ್ಲ, ತಾವೇನೋ ತಮ್ಮ ಕೆಲಸ ಏನೋ ಆ ರೀತಿ ಇರ್ತಾರೆ. ಆದರೆ ಪೂರ್ವ ಫಾಲ್ಗುಣಿ ನಕ್ಷತ್ರದವರಿಗೆ ಯಾರಾದರೂ ಕೆಣಕಿ ಬಂದು ಅವರಿಗೆ ಸಮಸ್ಯೆ ಕೊಟ್ಟರೆ ಅವ್ರು ಖಂಡಿತ ಅವ್ರಿಗೆ ಬಿಡಲ್ಲ. ಅಂದರೆ ಅವರು ಒಂದು ದ್ವೇಷವನ್ನು ಸಾಧಿಸೋವರೆಗೂ, ಅವರಿಗೆ ಸರಿಯಾದ ಪಾಠ ಕಲಿಸೋವರೆಗೂ ಇವರು ಆ ಒಂದು ವ್ಯಕ್ತಿಯಾಗಿರ್ತಾರೆ, ಅದನ್ನು ಬಿಡೋವರೆಗೂ. ಮತ್ತು ಜೀವನದಲ್ಲಿ ಪ್ರತಿಯೊಂದು ಕ್ಷಣದಲ್ಲೂ ಒಂದು ಸಿಂಹರಾಶಿ ಪೂರ್ವ ಫಾಲ್ಗುಣಿ ನಕ್ಷತ್ರದವರು ಪ್ರತಿಯೊಂದು ಕ್ಷಣನೂ ಅನುಭವಿಸ್ತಾರೆ. ಅಂದರೆ ಈಗ ನೋಡಿ, ಜೀವನ ಭಗವಂತ ಒಂದೇ ಸತಿ ಕೊಟ್ಟಿರ್ತಾರೆ, ಅಂದರೆ ಮನುಷ್ಯ ರೂಪಿ ಜೀವನ ಏನಂದರೆ ತುಂಬ ಪುನರ್ಜನ್ಮ ಇದೆ ಅದೆಲ್ಲ ಹೇಳ್ತಾರೆ. ಬಟ್ ಆದರೆ ನಾವು ಕಾನ್ಷಿಯಸ್ ಆಗಿ ಜೀವನ ಮಾಡುವಂಥದ್ದು ಈ ಹಂತದಲ್ಲಿ, ಈ ಕ್ಷಣದಲ್ಲಿ ಖುಷಿಯಾಗಿರಬೇಕು. ಪ್ರತಿಯೊಂದು ಹಂತದಲ್ಲಿ ಹ್ಯಾಪಿನೆಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ತುಂಬ ಇವರು ಅನುಭವಿಸ್ತಾರೆ ಅಂತ ಹೇಳ್ಬೋದು. ಮತ್ತು ಎಲ್ಲನೂ ಒಂದು ಅಂಶ ಏನಂತಂದರೆ, ಯಾವುದೇ ಒಂದು ಲಕ್ಸುರಿ ಬ್ರ್ಯಾಂಡೆಡ್ ಬಟ್ಟೆಗಳು, ಬ್ರ್ಯಾಂಡೆಡ್ ಕಾರ್ಸ್ ಆಗಿರ್ಬೋದು, ಏನೇ ಒಂದು ಕ್ಲೀನು ನೀಟು ಅನ್ನೋದು ಏನಿರುತ್ತೆ ಇವರಿಗೆ ತುಂಬ ಬೇಗ ಅಟ್ರ್ಯಾಕ್ಟ್ ಮಾಡುತ್ತದೆ. ಸೊ ಆ ವಿಚಾರದಲ್ಲಿ ಇವರು ಸ್ವಲ್ಪ ಲಕ್ಕಿ ಅಂತ ಹೇಳ್ಬೋದು. ಅಂದರೆ ಅಟ್ರ್ಯಾಕ್ಟು ಮಾಡುತ್ತೆ, ಅದ್ರ ತಕ್ಕಂಗೆ ತೊಗೊಳ್ಳೋವಂಥ ಕೆಪಾಸಿಟಿನೂ ಕೊಡ್ತಾರೆ. ಮತ್ತು ಆಯಾ ಕುಂಡಲಿಗೆ ಸಂಬಂಧಪಟ್ಟಂಥ ದಶಾಭುಕ್ತಿಗಳ ಅನುಸಾರವಾಗಿ ಅವ್ರಿಗೆ ಫಲಗಳನ್ನು ಕೂಡ ಸಿಗುತ್ತೆ. ಆದರೆ ಇನ್ನು ನೆಗೆಟಿವ್ ಅಂಶಗಳಂತ ನೋಡಿದಾಗ ಸ್ವಲ್ಪ ಈ ಒಂದು ಪೂರ್ವ ಫಾಲ್ಗುಣಿ ನಕ್ಷತ್ರದವರಿಗೆ ತುಂಬ ಅವ್ರ ಬಗ್ಗೆ ಅವರು ಒಂದೊಂದು ಸತಿ ಅತಿಯಾಗಿ ಯೋಚನೆ ಮಾಡುವಂಥದ್ದು, ತುಂಬ ಸೆನ್ಸಿಟಿವ್ ಪರ್ಸನ್, ಯಾವುದೂ ಬೇಗ ಇದು ಮಾಡ್ಕೊಳ್ಳಲ್ಲ. ಆಮೇಲೆ ಖರ್ಚು ಜಾಸ್ತಿ ಮಾಡುವಂಥದ್ದು, ಕೈಯಲ್ಲಿ ಸ್ವಲ್ಪ ಕಂಟ್ರೋಲ್ ಇರಲ್ಲ. ಅಂದರೆ ಬ್ರ್ಯಾಂಡೆಡ್ ವಿಚಾರವಾಗಿರ್ಬೋದು, ಇನ್ನೇನೋ ಇರ್ಬೋದು, ಯಾರಿಗೋ ಕಷ್ಟ ಅಂತ ದುಡ್ಡು ಕೊಟ್ಟು ಅವ್ರ ಕಷ್ಟಕ್ಕೆ ಸಿಕ್ಕಾಕೊಳ್ಳುವಂಥದ್ದು, ಅಂದರೆ ಎಲ್ಲವನ್ನು ದಾನ ರೂಪವಾಗಿ ಕೊಟ್ಟು ಸ್ವಲ್ಪ ಕಷ್ಟಕ್ಕೆ ಸಿಕ್ಕಾಕೊಳ್ಳೋದಂತ ಈ ರೀತಿ ಹಲವಾರು ವಿಚಾರದಲ್ಲೂ ಸ್ವಲ್ಪ ನೆಗೆಟಿವ್ ಅಂಶಗಳು. ಯಾಕಂದರೆ ಪ್ರತಿಯೊಂದು ಒಂದು ನಕ್ಷತ್ರದ ಅನುಸಾರವಾಗಿ ನೋಡಿದಾಗ ನಾವು ಸಕಾರಾತ್ಮಕನೂ ಇರುತ್ತೆ, ನಕಾರಾತ್ಮಕನೂ ಇರುತ್ತೆ. ಸಕಾರಾತ್ಮಕದಲ್ಲಿ ಹೆಚ್ಚಾಗಿದೆ 80% ಪೂರ್ವ ಫಾಲ್ಗುಣಿ ನಕ್ಷತ್ರದವರು ಚೆನ್ನಾಗಿರುವಂಥದ್ದು. ಕೆಲವೊಂದು ವಿಚಾರಗಳು ನಾವು ಹೇಳ್ದಂಗೆ ನಕಾರಾತ್ಮಕ ವಿಚಾರಗಳು ಕೂಡ ಇರುವಂಥದ್ದು. ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ಇವರಿಗೆ ಇನ್ನೂ ಅದನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಗುರುಜಿ, ಇನ್ನು ಪೂರ್ವ ಫಾಲ್ಗುಣಿ ನಕ್ಷತ್ರದವರಿಗೆ ಸಮಸ್ಯೆಗಳು ಎದುರಾದಂತಹ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಅವರು ಯಾವ ರೀತಿಯಾದಂತಹ ಪರಿಹಾರಗಳನ್ನ ಮಾಡ್ಕೊಳ್ಬಹುದು?
ನೋಡಿ, ಒಂದು ಪೂರ್ವ ಫಾಲ್ಗುಣಿ ನಕ್ಷತ್ರ ಅಥವಾ ಪುಬ್ಬ ನಕ್ಷತ್ರ ಅಂತ ನಾವು ತಗೊಂಡಾಗ ವಿಶೇಷವಾಗಿ ಶುಕ್ರನ ಆಧಿಪತ್ಯ ಹೊಂದಿರುವಂಥ ನಕ್ಷತ್ರ. ಈ ಶುಕ್ರ ಅಂತಲೇ ನಾವು ಸ್ತ್ರೀ ದೇವತೆ ಆರಾಧನೆ, ಮಹಾಲಕ್ಷ್ಮೀ ದೇವಿಯ ಆರಾಧನೆ ಅಂತ ಹೇಳ್ತೀವಿ, ಅಥವಾ ಸೂರ್ಯ ಭಗವಾನನ್ನು ಕೂಡ ಆರಾಧನೆ ಮಾಡಬಹುದು. ನಕ್ಷತ್ರ ಅನುಸಾರವಾಗಿ ನೋಡಿದ್ರೆ ಶುಕ್ರನನ್ನು ಆರಾಧನೆ ಮಾಡಿದಾಗ ಏನೇ ಸಮಸ್ಯೆಗಳಿದ್ರೂ ದೂರ ಆಗುತ್ತೆ. ಶುಕ್ರ ಆಗಿಲ್ಲ ಅಂದರೆ ಮಹಾಲಕ್ಷ್ಮೀ ದೇವಿ, ಮಹಾಲಕ್ಷ್ಮಿ ಸ್ತೋತ್ರ ಹೇಳುವಂಥದ್ದು, ಮಹಾಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ದರ್ಶನ ನೀಡಿ ಭೇಟಿ ಮಾಡುವಂಥದ್ದು, ಮತ್ತು ಸೂರ್ಯನಿಗೆ ಪ್ರತಿನಿತ್ಯ ಅರ್ಘ್ಯವನ್ನು ನೀಡುವಂಥದ್ದು, ಸೂರ್ಯನಿಗೆ ಅರ್ಘ್ಯ ನೀಡುವಂಥದ್ದು, ಉದಯಿಸುತ್ತಿರುವ ಸೂರ್ಯ, ಇದು ಈ ರೀತಿ ಪರಿಹಾರಗಳನ್ನು ಮಾಡಿಕೊಂಡಾಗ ತುಂಬ ಚೆನ್ನಾಗಾಗುತ್ತೆ. ಈ ಒಂದು ಸೂಚನೆ ಏನಂದರೆ, ಪೂರ್ವ ಫಾಲ್ಗುಣಿ ನಕ್ಷತ್ರದವರು ನೀಟಾಗಿ ಕ್ಲೀನಾಗಿ ಡ್ರೆಸ್ ಮಾಡಿಕೊಂಡು ಒಳ್ಳೆ ಪರ್ಫ್ಯೂಮ್ ಎಲ್ಲ ಹಾಕ್ಕೊಂಡು ಹೋದಾಗ ಕೆಲಸಗಳು ಪಾಸಿಟಿವ್ ಆಗಿ ಅಂಶ ಆಗುತ್ತೆ. ಅಂದರೆ ಈಗ ನಾವು ಏನು ಹೇಳ್ತೀವಿ ಅಂದರೆ ಕೆಲವೊಂದು ಥೆರಪಿ ಅಂತ ಹೇಳ್ತೀವಿ, ಇವರಿಗೆ ಒಂದು ಕಲರ್ ಥೆರಪಿ ಅಥವಾ ಸ್ಮೆಲ್ ಥೆರಪಿ ಆ ರೀತಿ ಇರೋದ್ರಲ್ಲಿ ಇವರಿಗೆ ಸ್ವಲ್ಪ ಕ್ಲೀನ್ ಆ್ಯಂಡ್ ನೀಟ್ ಡ್ರೆಸ್ ಮಾಡಿಕೊಂಡು ಒಳ್ಳೆ ಪರ್ಫ್ಯೂಮ್ನ ಯೂಸ್ ಮಾಡಿದಾಗ ಈ ಒಂದು ಪರ್ಟಿಕ್ಯುಲರ್ ನಕ್ಷತ್ರದವರಿಗೆ ಏನು ಸೂಚನೆ ಅಂದರೆ ಬೇಗ ಕೆಲಸಗಳಾಗುತ್ತೆ. ಪ್ಲಸ್ ಈ ಪರಿಹಾರಗಳು ಮಾಡಿಕೊಂಡ್ರೆ ಪೂರ್ವ ಫಾಲ್ಗುಣಿ ಅಥವಾ ಪುಬ್ಬ ನಕ್ಷತ್ರದವರಿಗೆ ಎಕ್ಸಲೆಂಟ್ ಆಗಿರುವಂಥ ರಿಸಲ್ಟ್ಸ್ ಸಿಗುತ್ತಮ್ಮ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಸಿಂಹರಾಶಿಯವರ ವಿಶೇಷ ಗುಣಲಕ್ಷಣಗಳ ಜೊತೆಗೆ ಸಿಂಹರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರ ಪೂರ್ವ ಫಾಲ್ಗುಣಿ ಅಥವಾ ಪುಬ್ಬ ನಕ್ಷತ್ರದವರ ಗುಣಲಕ್ಷಣಗಳು ಮತ್ತೆ ಅವರು ಏನು ಪರಿಹಾರ ಮಾಡ್ಕೊಳ್ಬೇಕು, ಜೊತೆಗೆ ವಿಶೇಷ ಸೂಚನೆಯನ್ನ ಸಹ ಗುರೂಜಿಗಳು ತಿಳಿಸ್ಕೊಟ್ಟಿದ್ದಾರೆ. ಗುರೂಜಿ, ಈ ಒಂದು ನಕ್ಷತ್ರದವರು ಮತ್ತೆ ಅವರಿಗೆ ನೀವು ಕೊಟ್ಟಿರುವಂತಹ ವಿಶೇಷ ಸೂಚನೆ ಆಗಿರ್ಬೋದು, ಮತ್ತೆ ಸಿಂಹರಾಶಿಯವರ ಗುಣಲಕ್ಷಣಗಳನ್ನ ಕೂಡ ನಮ್ಮ ವೀಕ್ಷಕರಿಗೆ ನೀವು ತಿಳಿಸ್ಕೊಟ್ಟಿದ್ದೀರಾ. ಗುರೂಜಿ, ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.